ಕಹಿಬೇವಿನ ಸೊಪ್ಪನ್ನು ಸಕ್ಕರೆಯಂತೆ ಹೀಗೆ ರೋಷ ಆಕ್ರೋಶ ದುಃಖ ದುಮ್ಮಾನದಿಂದ ಸವಿಯುತ್ತಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದ ಬಳಿ ಇರುವ ಆದಿಶಕ್ತಿ ಶ್ರೀ ಕಾಳಿಕಾಂಬಾ ದೇವಿ ಮತ್ತು ಚೌಡೇಶ್ವರಿ ದೇವಸ್ಥಾನದಲ್ಲಿ. ಕೆಲವು ಮಾನಸಿಕ ಕಾಯಿಲೆಗಳು ಆಸ್ಪತ್ರೆ ಹಾಗೂ ವೈದ್ಯರ ಬಳಿ ತೋರಿಸಿದ್ದರೂ ವಾಸಿಯಾಗುತ್ತಿಲ್ಲವೆಂದು ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸಿ ಇಲ್ಲಿರುವ ದೇವಿಯ ಮುಂದೆ ತನಗೆ ಅಂಟಿರುವ ಪೀಡೆಗಳನ್ನು ತೊಲಗಿಸುವಂತೆ ಬೇಡಿಕೊಳ್ಳುತ್ತಾರೆ. ದೇವಸ್ಥಾನದ ಅರ್ಚಕರಾದ ಸುಬ್ರಹ್ಮಣ್ಯ ಸ್ವಾಮಿ ಅವರು ನಿಂಬೆ ಹಣ್ಣುಗಳಿಂದ ಮಂತ್ರಿಸಿ ಕೊಡುವುದರಿಂದ ಕೆಲವೇ ಕ್ಷಣಗಳಲ್ಲಿ ಪೀಡೆ ಮಾಯವಾಗುತ್ತಂತೆ. ಏನು ವಿಶೇಷ ಇಲ್ಲಿ ಏನೇ ಮನೆಗೆ ದೃಷ್ಟಿ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಏನೇ ಇದ್ರೂ ಬಂದು ಕೇಳ್ಕೊಂಡು ಹೋದರೆ ತಾಯಿ ಹತ್ರ ಎಲ್ಲ ಪರಿಹಾರ ಆಗುತ್ತೆ. ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ತಡೆ ಹೊಡಿಸಿದ್ರೆ ಎಲ್ಲ ರೀತಿ ಸುಧಾರಣೆ ಆಗುತ್ತೆ. ನಮ್ಮ ಮನೇಲೆಲ್ಲ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು, ಅದು ಸರಿ ಹೋಯಿತು. ಮತ್ತು ದೃಷ್ಟಿ ದೋಷ ಎಲ್ಲ ಸರಿ ಹೋಯಿತು. ನನ್ನ ಮೈದನಿಗೆ ಮದುವೆ ಡಿಲೇ ಆಗ್ತಿತ್ತು, ಅವ್ರಿಗೂ ಮದುವೆನೂ ಆಯಿತು, ಒಂದು ಮಗುನೂ ಆಯಿತು, ಎಲ್ಲ ಒಳ್ಳೆಯದು. ಖಂಡಿತ ಸ್ವಾಮಿಗಳ ಹತ್ರ ಯಾರೇ ಮಾತಾಡ್ಕೊಂಡು ಹೋದ್ರೂ ಎಲ್ಲ ಒಳ್ಳೆಯದಾಗುತ್ತೆ. ಮಾನಸಿಕ ಸುಧಾರಣೆ ಆಗುತ್ತೆ, ಅವರ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಇನ್ನು ಕಣಜೇನಹಳ್ಳಿಯ ಆದಿಶಕ್ತಿ ಶ್ರೀ ಕಾಳಿಕಾಂಬಾ ದೇವಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯ ದಿನ ಮಾತ್ರ ಸಂಜೆಯಿಂದ ಮಧ್ಯರಾತ್ರಿಯವರೆಗೆ ದೃಷ್ಟಿದೋಷ, ಮಾಟ ಮಂತ್ರ, ಮಾನಸಿಕ ಕಾಯಿಲೆಗಳಿಗೆ ಪರಿಹಾರ ಸೂಚಿಸುತ್ತಾರೆ. ದೇವಸ್ಥಾನಕ್ಕೆ ಬರುವವರಿಂದ ಯಾವುದೇ ಶುಲ್ಕ ಪಡೆಯುವುದಿಲ್ಲ. ಇದರಿಂದ ದಿನದಿಂದ ದಿನಕ್ಕೆ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ಅಮಾವಾಸ್ಯೆ ಪೂಜೆ ಅಮ್ಮನವ್ರಿಗೆ ಭಾರಿ ವಿಶೇಷವಾದದ್ದು. ಸಾಕಷ್ಟು ಜನ ಈ ತಡೆ ಹೊಡೆಯೋದ್ರಿಂದ ಸಾಕಷ್ಟು ಜನಕ್ಕೆ ಭಾರಿ ಒಳ್ಳೆಯದಾಗಿದೆ. ಕಾಯಿಲೆಗಳು ಎಲ್ಲ ಭಾರಿ ವಾಸಿಯಾಗಿದ್ದಾವೆ. ಏನು ಕಷ್ಟ ಸುಖಗಳಲ್ಲಿ ಏನು ಮನುಷ್ಯನ ಜೀವಿತದಲ್ಲಿ ಏನೇನು ಪಡಿಬೇಕು ಅಂತಿರ್ತದೆ, ಅದೇನು ಪಡೆಯೋಕ್ಕಾಗ್ದಿರ ಕಷ್ಟ ನಷ್ಟಗಳಲ್ಲಿರ್ತಾರೋ ಅಂಥವೆಲ್ಲ ಈ ಅಮಾವಾಸ್ಯೆ ದಿವಸ ಬಂದು ಈ ಜಗನ್ಮಾತೆ ಕ್ಷೇತ್ರದಲ್ಲಿ ಪೂಜೆ ಮಾಡಿಸಿ ತಡೆ ಹೊಡೆಸಿದವ್ರಿಗೆ ಭಾರಿ ಅನುಕೂಲ ಆಗ್ತದೆ. ತಡೆ ಅಂದರೆ ಏನೇ ಒಂದು ಮಾಟ ಮಂತ್ರ, ಶೂನ್ಯ, ದೃಷ್ಟಿ ಈ ಥರ ಏನೇ ಇದ್ದರೂ ಅದು ಪರಿಹಾರ ಆಗ್ತದೆ. ಒಂದು ನಿಂಬೆಹಣ್ಣು, ತೆಂಗಿನಕಾಯಿ, ವಿಭೂತಿ ಇದೆಲ್ಲ ನಾವು ಅಲ್ಲಿಟ್ಟು ದೇವಿ ಮುಂದೆ ಅಮ್ಮನವ್ರಿಗೆ ಶಾಂತಿ ಮಾಡಿ ನಾವು ಏನು ಪುರಾತನ ಕಾಲದಿಂದ ನಮ್ಮ ಹಿರಿಯರ ಕಾಲದಿಂದ 300 ವರ್ಷದಿಂದ ಏನು ವಿದ್ಯೆ ಕಲ್ತಿದ್ದಾರೋ ನಮ್ಮ ಹಿರಿಯರು, ಅದನ್ನೇ ನಾವು ಸಾಧನೆ ಮಾಡ್ಕೊಂಬಂದಿದ್ದೀವಿ. ಆ ವಿದ್ಯೆ ಮಂತ್ರದಿಂದ ನಾವು ಅದನ್ನು ದೇವಿ ಮುಂದೆ ಕುತ್ರಿಸಿ ತಡೆ ಹೊಡೆದಾಗ ಅದೇನೇ ತೊಂದರೆ ಇದ್ದರೂ ಪರಿಹಾರ ಸಿಗ್ತದೆ. ಬಂದಿರತಕ್ಕಂಥ ಭಕ್ತರಿಗೆಲ್ಲ ವಾಸಿ ಆಗ್ತಾ ಇದೆ, ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾ ಇದೆ, ಜನ ಇನ್ನೂ ಹೆಚ್ಚು ಬರ್ತಾ ಇದ್ದಾರೆ. ಕಣಜೇನಹಳ್ಳಿಯ ಆದಿಶಕ್ತಿ ಶ್ರೀ ಕಾಳಿಕಾಂಬಾ ದೇವಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮರುಳೋ ಜನ ಮರುಳೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಬಂದು ಇಲ್ಲಿ ದೃಷ್ಟಿ ತೆಗೆಸಿಕೊಂಡರೆ ಮನಃಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಅಮಾವಾಸ್ಯೆ ಬಂದರೆ ಸಾಕು ಸಾವಿರಾರು ಮಂದಿ ಭಕ್ತರು ಇಲ್ಲಿರುವ ದೇವಿಯ ಮೊರೆ ಹೋಗುತ್ತಾರೆ. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.